ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಈ ತರ ಕ್ರೌಡು, ಇಷ್ಟೊಂದು ಎನರ್ಜಿ, ಇಷ್ಟೊಂದು ಪ್ರೀತಿ ಇದೆಲ್ಲ ನೋಡ್ತಾ ಇರೋದು. ನನ್ನ ಸ್ಟೈಲ್ ಹೇಳ್ಬೇಕಾದ್ರೆ ಏನ್ರಿ ಇದು ಸತ್ಯವಾಗಲೂ ಚೆಲ್ಪಟ್ಟು ಜನ ಅಲ್ಟಿಮೇಟ್ ಬಿಡ್ರಿ. ಎಲ್ಲ ಬರೀ ಗಂಡ್ಮಕ್ಳು ಸೌಂಡ್ ಬಂದ್ರಲ್ಲ, ಹೆಣ್ಮಕ್ಳು ಸೌಂಡೇ ಮಾಡೋದಿಲ್ವ ಅಂತ. ನಾನು ಯಾವುದೇ ಪ್ರೋಗ್ರಾಮ್ ಹೋದ್ರು ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳ್ತಿರ್ಲಿ, ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳಿಸ್ತಾರೆ. ಸತ್ಯವಾಗ್ಲು ಅದೇ ಖುಷಿ ಐತೆ. ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಬಿಟ್ನಲ್ಲ, ಇಷ್ಟು ಚೆನ್ನಾಗಿ ಹೋಗ್ಬಿಟ್ಟು ತಲೆ ಕೆಟ್ಟಬಿಟ್ಟೈತೆ, ಕನ್ಫ್ಯೂಸ್ ಆಗ್ಬಿಟ್ಟೆ ನಾನೇ. ಸತ್ಯವಾಗ್ಲು ಎಲ್ಲೋದ್ರೆ ನೋಡಿ, ಈಗ ಒಳಗಡೆ ಅಷ್ಟೊಂದು ಮಾತಾಡ್ತಾ ಇರೋರು ಹೊರಗಡೆ ಹಾಗೆ ದಯಮಾಡಿ ಬರಬೇಕು. ಪ್ರೀತಿಯಿಂದ ಗಿಫ್ಟ್ ನ ತಂದಿದ್ದಾರೆ ನಮ್ಮ ಚನ್ನಪಟ್ಟಣದ ಹುಡುಗರು ಯೋಗೇಶ್ವರ್ ಸರ್ಗೆ ಮತ್ತೆ ಗಿಲ್ಲಿಗೋಸ್ಕರ. ನನಗೆ ಸಖತ್ ಖುಷಿ ಆಗ್ತಿರೋದು, ರಿಯಲ್ಗಿಂತ ಫೋಟೋದಲ್ಲೇ ಚೆನ್ನಾಗಿ ಕಾಣಿಸ್ತವನಿ ನಾನು ಈ ಪ್ರಿಂಟಿಂಗ್ ಅಲ್ಲಿ. ಕಲಂಗಡಿನಲ್ಲಿ ಮಾಡಿದ್ದಲ್ಲ ಅಣ್ಣ, ಸಖತ್ ಚೆನ್ನಾಗೈತೆ ಕಣ. ಸತ್ಯ ಹೋಗ್ಲು. ನಿಮ್ಮ ಹೆಸರು ಅಣ್ಣ? ಸಂತೋಷ್. ಸಂತೋಷ್ ಬಿಡ್ದಿ. ಸಖತ್ತಾಗೈತೆ ನಿನ್ ಜೀವನ ಪೂರ್ತಿ ಸಂತೋಷ. ಇದೇನು QR ಕೋಡು ಮೇಲೆ ಇನ್ಸ್ಟಾಗ್ರಾಮ್ ಅಕೌಂಟ್ ಬುದ್ಧಿವಂತ ಇವಣ್ಣ ಮೇಲೆ ಇದೇನು ಅಂದ್ರೆ QR ಕೋಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಇದು. ಸೂಪರ್ ಕಣ, ಥ್ಯಾಂಕ್ಸ್ ಕಣ. ಹೌದು, ಡಾಲಿ ಅಣ್ಣನ ಮುಂಚೆನೆ ಹೇಳ್ಬಿಟ್ಟೋದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ. ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆಸ್ಬೇಕು ಅಂತ ಬೆಳೆಸೋರು ನೀವು. ನಮ್ಮ ಯೋಗೇಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಫೋನ್ ಮಾಡ್ಬಿಟ್ಟು ಚೆನ್ನಾಗಿ ಆಡ್ತಾ ಇದೆ ಕಣಪ್ಪ, ಚೆನ್ನಾಗಿ ಆಡುವಂತ ಇವರು ಕಲಾವಿದರಾಗಿ ಬಂದಿದ್ದರಿಂದ ಆಹಾ ಜುಮ್ ಚಕ ಜುಮ್ 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 ಚಕ ಜುಮ್ ಜುಮ್ ತಂಗನ ಈ ಸಾಂಗ್ ಐತಲ್ಲ ಸರ್, ಇದು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ, ಈ ಗಣರಾಜ್ಯೋತ್ಸವಕ್ಕೆಲ್ಲ ಹೆಣ್ಮಕ್ಳು ಸಾಂಗ್ ಆಡೋರು ಜುಮ್ ಚಕ ಜುಮ್ ಜುಮ್. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನನ್ನ ಕರ್ಸೋದಕ್ಕೆ. ಡೈಲಾಗ ಬೇಡ, ನಾನು ಸತ್ಯವನ್ನು ಅನ್ಕೊಂಡೇ ಇರಲಿಲ್ಲ. ನಾನು ಹೇಳಿದ್ದು ಅದು ಚಿಕ್ಕ ವಯಸ್ಸಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಆಡ್ತಾ ಇದ್ದು ಆ ಸಾಂಗ್ ಹೊರಗಡೆ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟೊಂದು ವೈರಲ್ ಮಾಡ್ತೀರಿ ಅನ್ಕೊಂತ ಇರಲಿಲ್ಲ. ಯಾವ್ದು ಹೇಳ್ರಿ? ದೊಡ್ಡವ ದಾಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ಏನ್ ಚಿಕ್ಕವರಿಂದ ದೊಡ್ಡವ್ರ ಗಂಡು ಆಡ್ತಾರಲ್ಲ, ಅದೇ ಖುಷಿ ಕಾರಣ ನನಗೆ ಸತ್ಯವಾಗಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕೊಂಡ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ. ನಮ್ ಗಂಡು ಮಕ್ಳಿಗೆ ನಾನು ಯಾವಾಗ್ಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಳೆಲ್ಲ ಇದ್ದೀರಲ್ಲ, ಕೇಳಕ್ ರಿಪೀಟ್ ಅನ್ಬಿಸ್ಬೋದು, ಆದ್ರೂ ಕೇಳಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಊಟನ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹರಡ ಮಗ ಬಂದು ಅಂಕಲು ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಬ್ರೆಜರ್ ಇದ್ರು ನಾವು ವಿಜಲ್ ಹೊಡ್ಕೊಂಡು ನಗ್ನಾಗ್ತಾ ಬದುಕ್ತಾ ಇರ್ತೀವಿ. ಹೇಳ್ತೀನಿ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇಟ್ಕೊಂಡು ಕಟಾಯಿಸ್ಬಾರ್ದು. ನಿಜವಾಗ್ಲೂ ನಮ್ ಬಿಗ್ ಬಾಸ್ ಮನೇಲಿದ್ದಾಗ ಇಷ್ಟೊಂದು ಪ್ರೀತಿ ಇದೆಲ್ಲ ಸಂಪಾದನೆ ಮಾಡ್ತೀನಿ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲ್ಲ. ನಾನು ಬದುಕಿರೋವರೆಗೂ ಅದೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಹೆಣೆ ಬೀಳೋವರೆಗೂ ನಿಮ್ ಋಣ ಮರೆಯಲ್ಲ ಅಂತ. ಈ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ.
ನಾ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಒಂದೊಂದು ಟೈಮು ಅಳನೆ ಬಂದ್ಬಿಡ್ತದೆ, ಬಟ್ ಅಳುದಿಲ್ಲ ಅಷ್ಟೇ. ಸಖತ್ ಖುಷಿ ಆಯ್ತು. ನಾನು ಯಾವ ವೇದಿಕೆ ಮೇಲೆ ಹೇಳಿಲ್ಲ, ನಿಜವಾಗ್ಲೂ ನಮ್ಮ ಪೊಲೀಸರುಗಳು ನಾನು ಎಲ್ಲೇ ಹೋದ್ರು ಅಷ್ಟೊಂದು ಪ್ರೀತಿ ತೋರಿಸಿ ನಮ್ಮ ಮನೆಯಿಂದ ಇಷ್ಟೊಂದು ಕೆಲಸ ಇದ್ರು. ಪೊಲೀಸರ ಡ್ಯೂಟಿ ಏನು ಅಂತ ನನಗೆ ಗೊತ್ತು, ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು. ಅವರು 24 hours ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥವ್ರು ನಾನು ನಿಮ್ಮ ಶೋ ನೋಡ್ತಾ ಇದ್ದೆ, ನಿಮ್ಗೆ ನಮ್ಮ ಮನೆಯಿಂದ ಎಲ್ಲ ಓಟ್ ಹಾಕಿಸ್ತು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಪೊಲೀಸ್ ಸರ್ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಆಮೇಲೆ ಇನ್ನೊಂದು ಖುಷಿ ಆಯ್ತೇನಪ್ಪ ಅಂದ್ರೆ, ಎಲ್ಲ ಊರಲ್ಲೂ ಬ್ಯಾನರ್ ಹೊಡಿಸಿ, ರೈತರೆಲ್ಲ ದನ ಕಿಚ್ಚೊಡಿಬೇಕಾದ್ರೆ ಎತ್ತುಗಳ ಮೇಲೆಲ್ಲ ಚಿತ್ರ ಬಿಡಿಸಿ ಅದೆಲ್ಲ ಮಾಡಿದ್ರು. ಅದು ಸಖತ್ ಖುಷಿ ಆಯ್ತದೆ. ಒಬ್ರು ಇಬ್ರು ಅಂತ ಹೇಳಂಗಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಎಲ್ಲರೂ ಸಪೋರ್ಟ್ ಮಾಡಿರಿ. ಚನ್ನಪಟ್ಟಣಕ್ಕೆ ಇದೆ ಫಸ್ಟ್ ನಾನು ಬರ್ತಾ ಇರೋದು. ಬಂದಂಗೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸತ್ಯವಾಗ್ಲೂ ನಿಜವಾಗ್ಲೂ ಇದು ಚನ್ನಪಟ್ಟಣ ಅಲ್ಲ, ಚಿನ್ನಪಟ್ಟಣ. ಚಿನ್ನಂತ ಮನಸ್ಸು, ಚಿನ್ನಂತ ವ್ಯಕ್ತಿಗಳು. ಅವಣ್ಣಲ್ಲಿ ಪ್ಲೈನ್ ಸೀಸ್ ಕೊಡ್ತಾ ಅವಾಗಲೇ ಬಂತು ಕನ್ನಡ ನಿನ್ ಪ್ಲೈನ್ ಕಿಸ್ ಎಲ್ಲ ಬಂತು ಕನ್ನಡ. ಕಾವು ಅಲ್ಲಿ ಕನಕಪುರಕ್ಕೆ ಬಂದಿದ್ದು ಮನೆಗೆ ಹೋದ್ರು. ಹಂಗೆ ಇನ್ನೊಂದ್ಸರಿ ಬಂದಾಗ ಕರ್ಕೊಬರ್ತೀನಿ ಕಾವು ಅವ್ರನ್ನ. ಎಲ್ರನ್ನೂ ಕರ್ಕೊಬರ್ತೀನಿ. ಎಲ್ರ ಮೇಲೂ ನಿಮ್ ಪ್ರೀತಿ ಇರಬೇಕು. ಮಾಡ್ತೀನಿ ಕಿರಣ, ಡೈರೆಕ್ಷನ್ ಮಾಡ್ತೀನಿ, ಆಕ್ಟಿಂಗು ಎಲ್ಲ ಮಾಡ್ತೀನಿ, ಎಲ್ಲೂ ಸಪೋರ್ಟ್ ಮಾಡೋಣ ಸಾಕು. ಸಖತ್ ಖುಷಿ ಆಯ್ತು. ಚನ್ನಪಟ್ಟಣಕ್ಕೆ ಮತ್ತೆ ಬರ್ತಾ ಇರ್ತೀನಿ. ಎಲ್ಲ ಕಡೆ ಹೇಳ್ದಂಗೆ ಇಲ್ಲೂ ಒಂದು ಹೇಳ್ಬೇಕಂದ್ರೆ, ಟಕರ್ ಟಮ್ಟೇಟು ಚನ್ನಪಟ್ಟಣ ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ ಇಷ್ಟೊತ್ತವರೆಗೂ ನನಗೋಸ್ಕರ ನನಗೆ ಈ ಪ್ರೀತಿ ಪಡಿಗೆ ನನಗೆ ಆ ಯೋಗ್ಯತೆ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಅದನ್ನ ಉಳಿಸ್ಕೊತೀನಿ ಕೊನೆವರೆಗೂ. ಧನ್ಯವಾದಗಳು. ಇಷ್ಟು ಹೊತ್ತಿಂದ ಗಿಲ್ಲಿ ನೋಡಕ್ ಕಾಯ್ತಾ ಇದ್ರಲ್ವಾ, ನೋಡ್ ಖುಷಿ ಆಯ್ತಾ ಚನ್ನಪಟ್ಟಣ? ಅದಕ್ಕೆ ನಮ್ಮ ಗಿಲ್ಲಿ ಎಷ್ಟು ಕಾರಣನೋ ಇಲ್ಲಿ ಬಂದಿದ್ದು. ಇವ್ರು ಇಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಯೋಗೇಶ್ವರ್ ಸರ್ ಅವರು. ಆ ನಾಯಕ, ಈ ನಾಯಕನನ್ನ ಈ ವೇದಿಕೆಗೆ ಬರಮಾಡ್ಕೊಂಡ್ರು.